ಹಾಯ್ ಆಂಟಿ. ಹಾಯ್. ಇವತ್ತು ನನಗೆ ರವೆ ಮತ್ತು ಕರ್ಡ್ ಮಿಕ್ಸ್ ಮಾಡಿ ಒಂದು ಇಡ್ಲಿ ಮಾಡ್ತಿದ್ರಲ್ಲ, ಅದು ತೋರಿಸ್ಕೊಡ್ಬೇಕು. ಓಕೆ ಓಕೆ ರೋಸ್ಟೆಡ್ ರವೆ ಸಿಕ್ಕತ್ತೆ ಅಂಗಡಿನಲ್ಲಿ. ಅದಾದರೂ ತಂದರೂ ಒಂದು ಸತಿ ಬೆಚ್ಚಗೆ ಮಾಡಬೇಕು. ಇಲ್ಲ ಉಪ್ಪಟ್ಟು ರವೆ ಮನೇಲಿದ್ದರೂ ಅದನ್ನು ಈ ಥರ ಬೆಚ್ಚಗೆ ಮಾಡಬೇಕು. ಇವಾಗ ರವೆ ಬಿಸಿ ಮಾಡಿರೋದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋದು ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಕೆಂಪಗೆ ಹುರಿಬೇಕಿದೆ. ಮಕ್ಕಳು ಮನೇಲಿದ್ದರೆ ಖಾರ ಆಗುತ್ತೆ ಅಂತ ಅದನ್ನು ಒಂಚೂರು ಬೆಚ್ಚಗೆ ಮಾಡ್ಕೊಳೋದು. ದೊಡ್ಡವ್ರಿಗಾದರೆ ಬೇಕಿಲ್ಲ, ಮಕ್ಕಳಿಗೆ ಒಂಚೂರು ಬಿಸಿ ಮಾಡಬೇಕು. ಮತ್ತು ಕರಿಬೇವಿನ ಸೊಪ್ಪು, ಎಲ್ಲ ರವೆ ಹಾಕೋದು. ಕ್ಯಾರೆಟು, ಈರುಳ್ಳಿ ಕಾವು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು, ಒಂದು ಕಪ್ಪಷ್ಟು ಕೊಬ್ಬರಿ ಮತ್ತು ಚಿಟಿಕೆಡು ಸೋಡಾ ಮತ್ತು ತಗಿನಷ್ಟು ಉಪ್ಪು ಮತ್ತು 2 ಲೋಟ ಕರಡು ಫುಲ್ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಿಮೆ ಆದರೆ ಒಂಚೂರು ನೀರು ಮಿಕ್ಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಷ್ಟು ಇದಾದಮೇಲೆ ಒಂದು 20 ನಿಮಿಷ ರೆಸ್ಟ್ ಮಾಡಲಿ. ಸರಿ, 20 ನಿಮಿಷ ಆಯಿತು ನೋಡಿ, ಈ ಥರ ಬಂದಿದೆ. ಇನ್ನೊಂಚೂರು ನೀರು ಬೇಕಾಗತ್ತೆ, ಗಟ್ಟಿಯಾಗಿದೆ. ರವೆ ಎಳ್ಕೊಳುತ್ತೆ ಮೊಸರು ಸ್ವಲ್ಪ. ಇವಾಗ ಸರಿ ಇದೆ. ತುಪ್ಪ ಸೂರ್ಯನ ಇಡ್ಲಿ ಇಡೋಕ್ಕೆ ಮುಂಚೆ ಸ್ವಲ್ಪ ಅದು ಸ್ಟವ್ ಮೇಲೆ ಸ್ಟ್ಯಾಂಡ್ ಇಟ್ಟಾಗ ನೀರು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದು ಇಡಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ. ಇಷ್ಟಪಡ್ತಾರೆ ನನ್ನ ಮಕ್ಕಳು ಹಾಗೆ ತಿನ್ನೋರು. ಈ ಥರ ಹಾಕ್ಕೊಳ್ಳಿ. 10 ನಿಮಿಷ ಐನಲ್ಲಿಡಿ, 5 ನಿಮಿಷ ಸಿಮ್ ಮಾಡಿ, ಆಫ್ ಮಾಡಿದ ಮೇಲೆ 5 ನಿಮಿಷ ಆದಮೇಲೆ ಓಪನ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿ ಆಗಿದೆ ಇಡ್ಲಿ. ನಂದಿನಿ ನೀನು ಕೇಳಿದ್ದು ರವೆ ಇಡ್ಲಿ ಮತ್ತು ಚಟ್ನಿ ರೆಡಿ ಇದೆ. ಟೇಸ್ಟ್ ನೋಡಿ ಇವಾಗ. ಥ್ಯಾಂಕ್ ಯು ಆಂಟಿ. ಲೆಟ್ ಮಿ ಟೇಸ್ಟ್ ನೌ. ವಾವ್, ಸೋ ಸಾಫ್ಟ್. ಆಂಟಿ ಸೂಪರ್ ಆಗಿದೆ. ಭಾಳ ಚೆನ್ನಾಗಿದೆ. ಹಾಗೆ ಬೇಕಾದರೂ ತಿನ್ಬೋದು, ಅಷ್ಟು ತುಂಬ ಸ್ಮೂತ್ ಆಗಿದೆ.